ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಒಂದು ಬಹಳ ದೊಡ್ಡ ಬೆಳವಣಿಗೆ ಆಗಿದೆ. ಆ ಬೆಳವಣಿಗೆ ಏನು ಕೇಳಿದ್ರೆ, FCRA ಫಾರಿನ್ ಕಾಂಟ್ರಿಬ್ಯೂಷನ್ ಗಳನ್ನ ರೆಗ್ಯುಲೇಟ್ ಮಾಡುವಂತ ಒಂದು ಆಕ್ಟ್ ಏನಿದೆ, ಆ ಆಕ್ಟ್ ಗೆ ಒಂದಷ್ಟು ತಿದ್ದುಪಡಿ ಅಮೆಂಡ್ಮೆಂಟ್ ಅನ್ನ ಈ ವರ್ಷ ಮಾಡಿದ್ದಾರೆ. ಈ ಅಮೆಂಡ್ಮೆಂಟ್ ಅನ್ನು ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, ವಿದೇಶಿ ಶತ್ರುಗಳಿಂದ ದುಡ್ಡನ್ನ ಪಡೆದುಕೊಂಡು ದೇಶದ ವಿರುದ್ಧ ಕೆಲಸ ಮಾಡುವಂತ ಅನೇಕ ಸಂಘಟನೆಗಳು ನಮ್ಮಲ್ಲಿದ್ದು ಅವುಗಳ ಮೇಲೆ ತನಿಖೆ ಕೂಡ ಆಗಿದೆ. ಸುಮಾರು 13,500 NGO ಗಳನ್ನ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಅವುಗಳ FCRA ನೋಂದಣಿ ಏನಿದೆ ಅದನ್ನ ಅವರು ರಿನ್ಯೂವಲ್ ಮಾಡಲಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದರ ಅರ್ಥ ಇವರೆಲ್ಲರೂ ಕೂಡ ಅನ್ನ ನೀರಲ್ಲದೆ ವಿಲವಿಲನೆ ಒದ್ದಾಡ್ತಾ ಇದ್ದಾರೆ. ಇತ್ತೀಚೆಗೆ ಮಾರ್ಚ್ ತಿಂಗಳಲ್ಲಿ ಮಾಡಿದಂತಹ ತಿದ್ದುಪಡಿ ಏನಿದೆಯಲ್ವಾ, ಅದು ಇವರಿಗಾದಂತ ಮರ್ಮಾಘಾತ. ಅದೇನು ಅಂದ್ರೆ, ಕೇವಲ ನಿಮಗೆ ವಿದೇಶದಿಂದ ಫಂಡ್ ಅನ್ನ ನಾವು ತಡೆಯೋದು ಮಾತ್ರ ಅಲ್ಲ, ಈ ಹಿಂದೆ ನೀವು 50-60 ವರ್ಷ ವಿದೇಶಗಳಿಂದ ಹಣವನ್ನ ತರಿಸಿಕೊಂಡು ಇಲ್ಲಿ ಏನು ಪ್ರಾಪರ್ಟಿಗಳನ್ನ ತಗೊಂಡಿದ್ದೀರಿ, ಇಲ್ಲಿ ಏನು ನೀವು ಇನ್ವೆಸ್ಟ್ ಮಾಡಿದಿರಿ, ಇಲ್ಲಿ ಏನೆಲ್ಲ ನಿಮ್ಮ ಚರ ಆಸ್ತಿಗಳಿವೆ, ಸ್ಥಿರ ಆಸ್ತಿಗಳಿವೆ, ಅದೆಲ್ಲವನ್ನ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ವಶಕ್ಕೆ ತಗೊಳ್ತೀವಿ ಅನ್ನುವಂತ ಒಂದು ನಿರ್ಣಯವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಈ ಎಲ್ಲಾ ಬೆಳವಣಿಗೆಗಳಿಂದ ಇವರೆಲ್ಲ ಹೇಗೆ ಬೆಚ್ಚಿ ಬಿದ್ದಿದ್ದಾರೆ ಅಂದ್ರೆ ಗೊತ್ತಿದೆಯಲ್ಲ, ಎಲ್ಲಿ ಹೊಡೆದ್ರೆ ಎಲ್ಲಿ ಶಬ್ದ ಆಗತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿರುವಂತ NGOಗಳ ಮೇಲೆ ಅಥವಾ ಒಂದಷ್ಟು ಮಿಷನರಿ ಸಂಸ್ಥೆಗಳ ಮೇಲೆ ಸರ್ಕಾರ ಕ್ರಮವನ್ನ ಕೈಗೊಂಡ್ರೆ ಅದರ ದೂರು ಅಮೆರಿಕಕ್ಕೆ ಹೋಗ್ತದೆ. ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ಓಡೋಡ್ ಬರ್ತಾನೆ ಭಾರತಕ್ಕೆ ಬಂದವನು ದೆಹಲಿಗೆ ಹೋಗ್ಲಿಲ್ಲ, ಯಾವುದೇ ಅಧಿಕಾರಿಗಳ ಜೊತೆ ಸಭೆ ಇಲ್ಲ, ಯಾವುದೇ ಜನಪ್ರತಿನಿಧಿಗಳನ್ನ ಭೇಟಿ ಆಗುದಿಲ್ಲ, ನೇರವಾಗಿ ಕಲ್ಕತ್ತಕ್ಕೆ ಹೋಗ್ತಾನೆ. ಅಲ್ಲಿ ಮದರ್ ತೆರೇಸಾ ಅವರು ಸ್ಥಾಪಿಸಿದಂತಹ ನಿರ್ಮಲ ಹೃದಯ ಅನ್ನುವಂತಹ ಆಶ್ರಮ ಏನಿದೆ, ಅಲ್ಲಿ ಹೋಗಿ ಅಲ್ಲಿರುವಂತಹ ನನ್ಗಳನ್ನ ಭೇಟಿ ಆಗ್ತಾನೆ. ಅಲ್ಲಿಯ ಆಡಳಿತ ಮಂಡಳಿಯ ಜೊತೆಗೆ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡ್ತಾನೆ. ಇಡೀ ಕಲ್ಕತ್ತಾ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಮತಾಂತರದ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿರುವಂತದ್ದು ಮಿಷನರೀಸ್ ಆಫ್ ಚಾರಿಟಿ ಅನ್ನುವಂತಹ ಸಂಸ್ಥೆ. ಆ ಸಂಸ್ಥೆ ಅಮೆರಿಕದ ಹಣದಿಂದ ನಡೀತಾ ಇದೆ. ಕಲ್ಕತ್ತಾದಲ್ಲಿ ಹೊಸದಾಗಿ ಬಿಜೆಪಿ ಸರ್ಕಾರ ಬಂದಿದೆ, ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ, ಕೇಂದ್ರ ಸರ್ಕಾರ ವಿಶೇಷವಾದ ಕಾನೂನು ಬೇರೆ ಮಾಡಿದೆ. ಇವರೆಲ್ಲ ಕೂಡ ಭಯ ಬಿದ್ದೋಗಿದ್ದಾರೆ. ಕೇರಳದಲ್ಲಿರುವಂತಹ ಚರ್ಚಿನ ಬಿಷಪ್ಗಳು ಇವತ್ತು ನಿಯೋಗ ತಗೊಂಡು ನರೇಂದ್ರ ಮೋದಿ, ಅಮಿತ್ ಶಾ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ ರಾಷ್ಟ್ರೀಯ ಅಧ್ಯಕ್ಷರು ಆರ್ಚ್ ಬಿಷಪ್ ಜೋಸೆಫ್ ಡಿಸೋಜಾ ಅವರು ದಯವಿಟ್ಟು ಈ ಕಾಯ್ದೆಯನ್ನು ವಾಪಸ್ ಪಡೀರಿ, ಈಗಾಗಲೇ ನೀವು 10,000ಕ್ಕೂ ಅಧಿಕ ನಮ್ಮ ಲೈಸೆನ್ಸ್ ಗಳನ್ನ ರದ್ದು ಮಾಡಿದ್ದೀರಿ, ದಯವಿಟ್ಟು ಈ ತರದ ಕಠಿಣ ಕ್ರಮಗಳನ್ನ ನಮ್ಮ ಮೇಲೆ ಕೈಗೊಳ್ಳಬೇಡಿ ಅಂತ ದಮ್ಮಯ್ಯ ಹಾಕ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರದ ಮುಂದೆ. ಕಳೆದ ಮೇ 12ನೇ ತಾರೀಕಿಗೆ ಹೈದರಾಬಾದ್ನಲ್ಲಿ ಒಂದು ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ ಅನ್ನುವಂತ ಸಂಘಟನೆ ಇಡೀ ದೇಶದ ಎಲ್ಲಾ NGOಗಳನ್ನ ಸೇರಿಸಿ ಒಂದು ಬಹಳ ದೊಡ್ಡ ಸಭೆಯನ್ನ ಮಾಡಿತು. ಸಭೆಯನ್ನ ಮಾಡಿದ್ದು ಮಾತ್ರ ಅಲ್ಲ, ಅವರು ಒಂದು ನ್ಯಾಷನಲ್ ಅಲೈನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ನ್ಯಾಷನಲ್ ಅಲೈನ್ಸ್ ನ ನೇತೃತ್ವದಲ್ಲಿ ನಡೆದಂತಹ ಒಂದು ದೊಡ್ಡ ನೆರೆಟಿವ್ ಯಾವುದು ಕೇಳಿದ್ರೆ, RSS ಗೆ ರಿಜಿಸ್ಟ್ರೇಷನ್ ಇಲ್ಲ, RSS ಗೆ ಬರ್ತಾ ಇರುವಂತಹ ಫಂಡಿನ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದು. ಗೊತ್ತಿರಲಿ ಬಂಧುಗಳೇ, ಮದರ್ ತೆರೇಸಾ ಅವರ ಸಂಘಟನೆಗೆ ವರ್ಷಕ್ಕೆ ಕನಿಷ್ಠ 110 ಕೋಟಿ ರೂಪಾಯಿ ಹಣ ಬರುತ್ತೆ. 110 ಕೋಟಿ ರೂಪಾಯಿ. ವರ್ಲ್ಡ್ ವಿಷನ್ ಇಂಡಿಯಾ ಅನ್ನುವಂತ ಒಂದು ಸಂಘಟನೆ ಇದೆ, ವರ್ಲ್ಡ್ ವಿಷನ್ ಇಂಡಿಯಾ ಅಂತ ಹೇಳಿ. ಇವರು ಕನಿಷ್ಠ 350 ಕೋಟಿ ರೂಪಾಯಿ ಫಂಡ್ ಅನ್ನ ವಿದೇಶಗಳಿಂದ ರೈಸ್ ಮಾಡ್ತಾ ಇದ್ದಾರೆ. ಇವತ್ತು ನೀವು ಗಾಸ್ಪೆಲ್ ಫಾರ್ ಏಷ್ಯಾದ ಮೂಲಕ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಅನ್ನುವಂತ ಒಂದು ಸಂಘಟನೆ ಇದೆ. ಆ ಚರ್ಚ್ನವರು ಸಾವಿರಾರು ಕೋಟಿ ರೂಪಾಯಿಯ ರಬ್ಬರ್ ತೋಟ, ರಿಯಲ್ ಎಸ್ಟೇಟ್ ಬಿಸ್ನೆಸ್, ಹಾಸ್ಪಿಟಲ್ಸ್ಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಇದೆಲ್ಲವನ್ನ ಕೇರಳ ಭಾಗದಲ್ಲಿ ಕೂಡ ಸ್ಥಾಪನೆ ಮಾಡಿ ಅದರಿಂದ ಬಂದ ದುಡ್ಡಿನಿಂದ ಈ ಮತಾಂತರದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ದೇಶದ ಪ್ರಮುಖ ನಗರಗಳ ಆಯಕಟ್ಟಿನ ಸ್ಥಳಗಳಲ್ಲಿ ಅತಿ ಹೆಚ್ಚು ಭೂಮಿಯನ್ನು ಹೊಂದಿರುವಂತಹ ಚರ್ಚ್ಗಳ ಮೇಲೆ ನರೇಂದ್ರ ಮೋದಿ ಸರ್ಕಾರ ಹೂಡಿರುವಂತಹ ಈ ಬಾಣಕ್ಕೆ ಪ್ರತಿಯಾಗಿ RSS ನ ನೋಂದಣಿಯನ್ನ ಪ್ರಶ್ನೆ ಮಾಡೋದು, RSS ನ ಲೆಕ್ಕಗಳನ್ನ ಕೇಳೋದು, ಇದೆಲ್ಲವನ್ನ ಒಂದು ಮಾಧ್ಯಮಗಳಲ್ಲಿ ಈ ಪ್ರಶ್ನೆಯನ್ನು ಎತ್ತುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆದ್ರೆ ಒಂದಂತೂ ಸತ್ಯ, ನೀವು ವೆಂಟಿಲೇಟರ್ ಅನ್ನು ನಂಬಿಕೊಂಡು ಹೊರಗಡೆಯಿಂದ ಬರ್ತಾ ಇರುವಂತಹ ರಕ್ತವನ್ನು ನಂಬಿಕೊಂಡು ಜೀವ ಉಳಿಸ್ಕೊಂಡವರು ನಾವು ಹಾಗಲ್ಲ. ನಾವು ನಮ್ಮ ಹೃದಯ ಗಟ್ಟಿಯಾಗಿದೆ, ನಮ್ಮ ಶ್ವಾಸಕೋಶ ಗಟ್ಟಿಯಾಗಿದೆ, ನಮಗೆ ಹೊರಗಿನ ರಕ್ತದ ಅಗತ್ಯ ಇಲ್ಲ. ನಾವು ಈ ದೇಹವನ್ನೇ ನಂಬಿಕೊಂಡಿರೋರು. ದೇಶವನ್ನೇ ಒಂದು ದೇಹ ಅಂತ ಭಾವಿಸಿದ್ರೆ ಅದರಲ್ಲಿ ಮಿಡಿಯುವಂತ ಹೃದಯ ಅದು RSS, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಮಗೆ ಯಾವ ಹೊರಗಿನ ನೆರವಿನ ಅಗತ್ಯ ಇಲ್ಲ. ಈ ದೇಶದ ಸ್ವಯಂ ಸೇವಕ ತನ್ನ ದುಡಿಮೆಯಲ್ಲಿ 50 ರೂಪಾಯಿಯನ್ನ ಗುರುದಕ್ಷಿಣೆಗೆ ಅಂತ ಹಾಕಿದ್ರೆ ಅದು ಅತ್ಯಂತ ಪ್ರಾಮಾಣಿಕವಾಗಿ ಸಮಾಜದ ಕೆಲಸಕ್ಕೆ ವಿನಿಯೋಗ ಆಗತ್ತೆ ಅನ್ನುವಂತ ನಂಬಿಕೆ ನಮ್ಮಲ್ಲಿದೆ. ಜೈ ಹಿಂದ್.